ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕಿರುತೆರೆ ಬೆಳ್ಳಿತೆರೆ ಕಲಾವಿದ ಕಲಾರತಿ ಮಹಾದೇವ್ ಮಾತಾಡ್ತಾ ಇದ್ದೀನಿ. ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ರಾಮನಗರದಿಂದ 10 ಕಿಲೋಮೀಟರ್ ಆಗುತ್ತೆ ನಂಜಾಪುರ ಅಂತ. ಅಲ್ಲಿ ಒಂದು ಗೃಹ ಪ್ರವೇಶ ಇದೆ. ಆ ಗೃಹ ಪ್ರವೇಶದ ಮನೆಯ ಸುತ್ತಮುತ್ತ ವಾತಾವರಣ ಹೇಗಿದೆ, ಮತ್ತು ಅಲ್ಲೊಂದು ಬೆಟ್ಟ ಇದೆ, ಆ ಬೆಟ್ಟದ ಹೆಸರೇನು, ಮತ್ತು ಅದಕ್ಕೆ ವೈಶಿಷ್ಟ್ಯತೆ ಏನು, ಹಾಗೆ ಫ್ರೆಂಡ್ಸ್ಗಳ ಮಧ್ಯೆ ಹಾಡನ್ನು ಕೂಡ ಹೇಳ್ತೀನಿ. ಸ್ನೇಹಿತರೆ, ಈಗ ರಾಮನಗರ ಸಿಟಿ ಒಳಗಡೆಯಿಂದ ಲೆಫ್ಟು ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗೋ ರೋಡು, ಹಾಗೆ ಕನಕಪುರಕ್ಕೆ ಹೋಗೋ ರೋಡ್ ಇದು. ದಾರಿ ಮಧ್ಯದಲ್ಲಿ ಕಲ್ಲಂಗಡಿ ಹಣ್ಣು ಸಿಕ್ತು, ಹಾಗಾಗಿ ಹಣ್ಣನ್ನ ತಿನ್ಬೇಕಂತ ನಿಲ್ಸಿದೀವಿ. ತೊಗೊಳ್ಳಿ, ಒಂದು ಪೀಸ್ ತೊಗೊಳ್ಳಿ, ಒಂದು ಟೇಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಟೇಸ್ಟ್ ನೋಡಿ ಎಷ್ಟಾಯ್ತು ನೋಡ್ರಿ ನಿಮ್ದು. ಅವರು ಓಕೆ ಅಣ್ಣ, ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿದೆ. ಮತ್ತೆ ರಾಮನಗರದಿಂದ 10 ಕಿಲೋಮೀಟರ್ ಆಗುತ್ತೆ ನಂಜಾಪುರಕ್ಕೆ. ನಂಜಾಪುರ ಒಳಗಡೆ ಎಂಟ್ರಿ ಆಗಿ ಇವಾಗ ಕಾಡು ಒಳಗಡೆ ಹೋಗ್ತಾ ಇದ್ದೀನಿ. ಇವಾಗ ನಂಜಾಪುರದಿಂದ ಲೆಫ್ಟಿಗೆ ತಗೊಂಡ್ರೆ ಕಾಡು ಮನೆ ಅಂತ ಆ ಗೃಹ ಪ್ರವೇಶದ ಮನೆ. ಆ ಜಮೀನು ಮತ್ತು ಕಾಡು ಒಳಗಡೆ ಇರುವಂಥದ್ದು ಗೃಹ ಪ್ರವೇಶದ ಮನೆ ಅದು. ನೋಡಿ, ಹೋಗ್ತಾ ಇದ್ದೀನಿ. ರೋಡೆಲ್ಲ ಯಾವ ಥರ ಇದೆ ಅಂದರೆ ಚಿತ್ತಲ್ ಪತ್ತಲ್ ಆಗಿದೆ ರೋಡು. ಫುಲ್ಲು ಜಂಗಲ್ ರೋಡ್ ಇದು. ನೋಡಿ, ಇದು ಸ್ಮಾಲ್ ಬೆಟ್ಟ ಇದು. ಬಟ್ ಈ ಬೆಟ್ಟ ಏನು ಅಂತ ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಕಾಣಿಸ್ತಾ ಇದೆಯಲ್ಲ, ಇದೇ ಮನೆ ಕಾಡು ಒಳಗಡೆ ಕಟ್ಟಿದ್ದಾರೆ. ಅಂತೂ ಇಂತೂ ಆ ಮನೆ ಹತ್ರ ಬಂದ್ವಿ. ಹಾಯ್ ಫ್ರೆಂಡ್ಸ್, ನೋಡಿ ಅಂತೂ ಇಂತೂ ಗೃಹ ಪ್ರವೇಶದ ಮನೆ ಹತ್ರ ಬಂದ್ವಿ. ನೋಡಿ, ಅವರು ಶ್ರೀ ಶ್ರೀ ಭೈರವೇಶ್ವರ ಸ್ವಾಮಿ ಪ್ರಸನ್ನ. ನನ್ನ ಫೇವರೇಟು ಸಿಗಂದೂರು ಚೌಡೇಶ್ವರಿ, ಆ ತಾಯಿನ ರೀಸೆಂಟಾಗಿ ಹೋಗಿದ್ದೆ ಅಲ್ಲಿಗೆ. ಅವರು ಕೂಡ ಈ ಮನೆಯಲ್ಲಿ ಶ್ರೀ ಚೌಡೇಶ್ವರಿ ನಿಲಯ ಅಂತಲೇ ಹಾಕಿದ್ದಾರೆ. ತುಂಬಾ ಖುಷಿ ಆಯಿತು. ನೋಡಿ, ಈ ಮನೆಯ ಹೆಸರು ನೋಡಿ, ಕಾಡು ಮನೆ ಅಂತಲೇ ಇದೆ. ನೋಡಿ, ಇದು ಇರೋದು ಕೂಡ ಜಮೀನು ಕಾಡು ಹತ್ರನೇ, ಕಾಡಲ್ಲೇ ಇದು ಮನೆ ಕಟ್ಟಿರೋದು. ನೋಡಿ, ಇದು ಹೆಸರೇ ಕಾಡು ಮನೆ ಅಂತ ಕಟ್ಟಿದ್ದಾರೆ. ಹಾಯ್ ಬ್ರೋ, ನಿಮ್ಮ ಹೆಸರು? ನಾಗೇಶ್ ಅಂತ ಬ್ರೋ. ನಾಗೇಶ್ ಅಂತ. ನೋಡಿ, ಅವನು ನನ್ನ ಫ್ರೆಂಡೇ. ಅವನು ನಾವು ಮಾಡಿ ಸುಮ್ಮನೆ ತಮಾಷೆಗೆ. ಇವರು ಸರ್ ಹಂಗೆ ಪ್ಲೇಲೇ ಇದೆಯಾ? ಪ್ಲೇನಲ್ಲೇ ಇದೆ. ದೇವರು ಅಂತ ಈ ಮನೆ. ಹಾಯ್ ಸರ್, ನಮಸ್ತೆ. ಹಾಯ್ ಸರ್. ಸರ್, ಕಾಡು ಮನೆ ಅಂತ ಹೆಸರು ಕಟ್ಟಿದ್ದೀರಾ, ತುಂಬ ಖುಷಿ ಆಯಿತು. ಒಂದು ಕನಸಿನ ಮನೇನ ತುಂಬ ಚೆನ್ನಾಗಿ ಕಟ್ಟಿದ್ದೀರಾ. ಅದು ನನ್ನ ಫೇವ್ರೇಟ್ ಚೌಡೇಶ್ವರಿನೇ ಹೆಸರು ಇಕ್ಕಿದ್ದೀರಾ. ಭಾಳ ಖುಷಿ ಆಯಿತು. ನೋಡಿ, ಇವರೇ ಮನೆ ಓನರ್. ಇವರು ತಿಂಡಿ ತಿನಿಸುಗಳು ಊಟಗಳೆಲ್ಲ ಮಾಡಿದ್ದಾರೆ. ಇದೆಲ್ಲ ಊಟ ಎಲ್ಲ ಮಧ್ಯಾಹ್ನದ ಊಟಕ್ಕೆಲ್ಲ ರೆಡಿ ಮಾಡಿರೋದು. ಇದು ಮನೆ ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ, ಇದು ಸತ್ಯನಾರಾಯಣ ಪೂಜೆ ಮಾಡಿರೋದು. ಇದು ಎಲ್ಲ ರಿಲೇಷನ್ ಇದ್ದಾರೆ. ಹಾಯ್ ಅಕ್ಕ, ಹಾಯ್ ಅಣ್ಣ, ಹಾಯ್. ಎಲ್ಲ ನೆಂಟ್ರಿಸ್ಟ್ರು ಗೃಹ ಪ್ರವೇಶಕ್ಕೆ ಬಂದಿದ್ದಾರೆ. ನೋಡಿ, ಇದು ಬೆಳಗ್ಗೆ ತಾನೇ ಹೋಮ ಎಲ್ಲ ಆಗಿರೋದು. ಅಣ್ಣ, ಏನೇನು ಪೂಜೆ ಮಾಡಿದ್ರಣ್ಣ? ಭೂಶಾಂತಿ ಹೋಮ ಮತ್ತು ಗಣಪತಿ ಹೋಮ ಹಮ್ಮಿಕೊಂಡಿದ್ವಿ. ಓಕೆ ಓಕೆ ಓಕೆ. ಈಗ ಎಲ್ಲ ಮುಗೀತು. ಓಕೆ. ಬಸಪ್ಪ ಅವ್ರು ಕರೆಸಿ ಮಾದಾರ್ಪಣೆ ಮಾಡಿಸಿದ್ರು. ಓಕೆ ಓಕೆ ಓಕೆ. ನೋಡಿ, ಗೃಹ ಪ್ರವೇಶಕ್ಕೆ ದೇವರನ್ನ ತಂದಿರೋದು, ಮತ್ತು ಇನ್ನು ತಂದಿಲ್ಲಿ ಕೂರಿಸಿದ್ದಾರೆ.
ನಾವೆಲ್ಲ ಲೇಟಾಗಿ ಬಂದ್ವಿ ಊಟಕ್ಕೆ. ಸೊ ಹಂಗಾಗಿ ಪೂಜೆ ಎಲ್ಲ ಮುಗ್ದೋಗಿದೆ. ಇದು ದೇವ್ರ ಮನೆ. ಇದು ತೋರಿಸಿದ ಗ್ರೌಂಡ್ ಇದು. ಇವಾಗ ಮೇಲ್ಗಡೆ ಅಫ್ಟಿಯರ್ಗೆ ಹೋಗ್ತಾ ಇದ್ದೀನಿ. ನೋಡಿ, ಅಫ್ಟಿಯರಲ್ಲಿ ನಾವು ಮನೇನ ಎಷ್ಟು ನೀಟಾಗಿ ಗ್ರೌಂಡಲ್ಲಿ ಕಟ್ಟಿರ್ತೀವೋ ಅದೇ ರೀತಿ ಮೇಲು ಕಟ್ಟೋದು ತುಂಬ ಉತ್ತಮ. ನೋಡಿ, ತುಂಬ ಜನ ಬಂದಾಗ ವಿಶ್ರಾಮ ತಗೊಳ್ಳಿಕ್ಕೆ ಮತ್ತು ಯಾವುದೇ ಥರ ಎಲ್ಲ ಥರದ್ದು ನೋಡಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದರೆ. ನಾವು ನೈಟ್ ಬರಬೇಕಿತ್ತು. ನೈಟ್ ಬಂದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ನಾವೆಲ್ಲರೂ ಬಂದಿದ್ದೇ ಡೇ. ಎಲ್ಲರದ್ದು ಊಟ ಆಗಿದೆ. ತುಂಬ ಲೇಟಾಗಿ ಬಂದ್ವಿ. ಇವಾಗ ಸಂಡೇ ಅಲ್ವಾ. ನೋಡಿ, ಎಷ್ಟು ಮೇಲ್ಚಾವಣಿನೂ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಹಂಗೇ ಎಲ್ಲ ನೋಡಿ. ಇದಾದಮೇಲೆ ತುಂಬ ಟಾಪ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಹುಡುಗ ತೋರಿಸ್ತಾ ಇದ್ದಾರೆ ನೋಡಿ. ಲಾಸ್ಟ್ಗೆ ಈ ಟಾಪಿಗೆ ಬಂದು ಈ ವ್ಯೂನ ತೋರಿಸ್ತಾ ಇದ್ದೀನಿ ನಿಮಗೆ. ಹಿಲ್ಲು ನೋಡಿ, ನೀವೆಲ್ಲೂ ನಿಂತ್ಕೊಂಡು ನೋಡಿದ್ರೂ ಫುಲ್ಲು ಬೆಟ್ಟನೇ ಇರೋದು ನೋಡಿ. ನಾವೆಲ್ಲ ಸಿಟಿಲಿ ಜೀವನಕ್ಕೆ ಅಂತ ಹೋಗಿರ್ತೀವಿ ಅಷ್ಟೇ, ಜೀವನ ಮಾಡೋಕ್ಕೆ. ಲಾಸ್ಟ್ಗೆ ನಾವು ವೀಕೆಂಡ್ ಬಂತಂದರೆ ಒಂದು ಫಾರ್ಮ್ ಹೌಸ್ಗೆ ಹೋಗಬೇಕು, ಇಲ್ಲ ಹಳ್ಳಿ ಕಡೆ ಹೋಗಬೇಕು ಅಂತ ಅನ್ಕೋತಾ ಇರ್ತೀವಿ. ಆದರೆ ನೋಡಿ, ಈ ಹಳ್ಳಿಗೆ ಬಂದ್ರೇ ಅದರ ವಾತಾವರಣನೇ ಒಂದು ರೀತಿ ಚೆಂದ ಅಲ್ವಾ. ಅದಕ್ಕೆ ಅಲ್ವಾ ಹಳ್ಳಿ ಚಂದ ಕಾಣೋ ತಮ್ಮ. ಹಳ್ಳಿನೇ ಅಲ್ವಾ. ರೈತನ ಗೊತ್ತು, ದೇಶಕ್ಕೆ ಗೊತ್ತು. ಎಂಥ ಬ್ಯೂಟಿಫುಲ್ ಪ್ಲೇಸ್ ನೋಡಿ. ಇದು ಕರಡಿಗುಡ್ಡ. ಈ ಮನೆಯಿಂದ ಎತ್ತರಕ್ಕೆ ಕಾಣಿಸ್ತಾ ಇದೆ. ಬ್ರೋ, ಇದು ಕರಡಿಗುಡ್ಡ ಅಂತ ಏನಕ್ಕೆ ಹೆಸರು ಬಂದಿದ್ದು? ಇಲ್ಲಿ ಕಳ್ಳಿ ಅವ್ರದ್ದು ಬ್ರೋ. ಇದು ತುಂಬಾ ವರ್ಷದಿಂದ ಇಲ್ಲಿ ಕಳ್ಳಿ ಅಂತಂದ್ರೆ ಕಳ್ಳಿಗಳು ಸಂಸಾರ ಮಾಡಿದಂತ ಜಾಗ ಅದು. ಈಗ್ಲೂನು ಅಲ್ಲಿ ಕಳ್ಳಿಗಳಿದೆ. ಅದೇ ತರ ಸಂಸಾರ ಮಾಡುತ್ತಾ ಅಲ್ಲೇ ವಾಸವಾಗಿದ್ದಾವೆ ಈಗ್ಲೂನು. ಹೌದು. ಸೊ ನಿಮ್ಮ ಬಾಲ್ಯದಲ್ಲಿ ಅದನ್ನ ನೋಡಿದೀರಾ? ನಾವು ತುಂಬಾ ನೋಡಿದೀವಿ. ಅಲ್ಲಿ ಆಟ ಆಡುತ್ತೆ, ಫ್ಯಾಮಿಲಿ ಬಂದಲ್ಲಿ ಈಚೆ ಕೊಳ್ಳುತ್ತೆ ಸುಮಾರು 6 ರಿಂದ 6:30. ಓಕೆ ಅಲ್ಲ ಅಲ್ಲಿ ಕಾಣಿಸ್ತಿದ್ಯಲ್ಲ, ಹತ್ರ ಕಾಣಿಸ್ಕೊಂಡೆಲ್ಲ ಕಿರ್ಚ್ಕೊಂಡ್ರೆ ಬ್ರೋ ಹಂಗೆ ಈ ಕಡೆ ಟರ್ನ್ ಆಗಿ ನೀವು. ಅಲ್ಲ ಹಿಂಗೆ ಟರ್ನ್ ಆಗಿ ಅಲ್ಲಿ ನಿಂತ್ಕೊಂಡು ಈ ಕಡೆ ಟರ್ನ್ ಆಗಿ. ಬ್ರೋ, ಏನಕ್ಕೆ ಇದು ಕರಡಿಗುಡ್ಡ ಅಂತ ಹೆಸರು ಬಂದಿದ್ದು? ಇಲ್ಲ ಬ್ರೋ, ಅಲ್ಲಿ ತುಂಬಾ ಸುಮಾರು ನಮ್ಮ ತಾತಗಿ ಇಲ್ಲ ಮುತ್ತಾತಗಳಿಂದ 100 ವರ್ಷಗಳಿಂದನೂ ಬೆಟ್ಟದಲ್ಲಿ ಕಳ್ಳಿಗಳು ವಾಸ್ತು ಮಾಡ್ತಿರೋ ಜಾಗ ಅದು. ಅವರು ಆಗಿಂದ ವಾಸ ಮಾಡ್ತಾ ಇದ್ದ ಜಾಗಗಳದು. ಈಗ್ಲೂ ಅದು ಕಳ್ಳಿ ಬೆಟ್ಟ ಅಂತ ಏನಕ್ಕೆ ಫೇಮಸ್ ಆಗಿದೆ ಅಂದ್ರೆ ಈಗ್ಲೂ ಕಳ್ಳಿಗಳು ಸಂಸಾರ ಮಾಡ್ಕೊಂಡು ಅವ್ರದಾದಂತ ಕಳ್ಳಿ. ನಮ್ಮ ಪ್ರೇಕ್ಷಕರಿಗೆ ನೀವು ಮುಖ ತೋರಿಸಿ, ನೀವು ಬರೀ ಗುಡ್ಡ ಕಡಿಕೆ ಆಗ್ಬಿಟ್ರೆ. ಇಲ್ಲ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. 6 ರಿಂದ 6. ಅಲ್ಲ, ನಿಮ್ಮ ಬಾಲ್ಯದಲ್ಲಿ ನೀವು ದನ ಕರು ಮೇಯ್ಸಕ್ಕೆ ಏನಾರು ಹೋಗ್ತಾ ಇದ್ದಿಲ್ಲ? ಹೋದಾಗ ಅಲ್ಲಿ ಕಳ್ಳಿಗಳೆಲ್ಲ ಈಚೆ ಬಂದು ಆಟ ಆಡ್ತಿರೋದು. 10 ರಿಂದ 15 ಕಳ್ಳಿಗಳು ಸಂಸಾರ ಯಾವ ತರ ನಾವು ಆಟ ಆಡ್ತೀವಿ ಅದು ಬಂದು ಆಟ ಆಡ್ಕೊಂಡು ಕೈಗಳು ಎಸ್ಕೊಂಡು ಅವನು ತುಂಬಾ ಜಾಲಿಗೆ ಅವನ್ನೆಲ್ಲ ನೋಡಿರೋದು ಉಂಟು ನಾವು. ಬಟ್ ತುಂಬಾ ಅಲ್ಲಿ ಹೋದ್ರೆ ಏನೋ ಒಂಥರ ಫೀಲ್. ನಿಂತ್ಕೊಂಡು ನೋಡ್ಬೇಕು, ಹತ್ರ ಅಂತೂ ಹೋಗಲ್ಲ. ಇವಾಗ ನೀವೇನ್ ಕೆಲಸ ಮಾಡ್ತಾ ಇದೀರಾ? ಇಲ್ಲ, ನಾನು ಫೋನ್ ಪೇ ವರ್ಕ್ ಮಾಡ್ತಾ ಇದ್ದೀನಿ ಬೆಲ್ಲಂದರಲ್ಲಿ. ಹೌದಾ? ಇದು ನಮ್ಮ ಅಣ್ಣವ್ರದ್ದು. ಓಕೆ. ಈಗ ಈ ಬೆಟ್ಟದಲ್ಲಿ ಏನ್ ಸ್ಪೆಷಲ್ ಕಳ್ಳಿಗುಡ್ಡ ಅನ್ನಕ್ಕೂ ಈಗ ಒಂದು 10 ವರ್ಷದ ಹಿಂದೆ ಒಬ್ರು ಕುರಿ ಮೇಯ್ಸಕ್ ಹೋಗಿ ಕಳ್ಳಿ ಫುಲ್ ಕಚ್ಚಾಕ್ಬಿಟ್ಟಿತ್ತು ಫೇಸ್ ಎಲ್ಲ. ಓಕೆ. ಎಲ್ಲ ಕೆಚ್ಚಾಕಿ ಪೇಪರ್ ನ್ಯೂಸ್ ಅಲ್ಲೆಲ್ಲ ಬಂದಿತ್ತು. ಓಕೆ. ಆಗ ಅವರು ಇದೆಲ್ಲ ಆಗಿ ನ್ಯೂಸ್ ಪೇಪರ್ ಇಂದ ಬಂದು ಎಲ್ಲ ಅದಾಗಿ ಅವ್ರಿಗೆ ಕಳ್ಳಿ ಮಾದಣ್ಣ ಅಂತಾನೆ ಹೆಸರಿಕ್ಕಿದೀವಿ. ಕರಡಿ ಮಾದಣ್ಣ ಅಂತಾನೆ ಹೆಸರಿಕ್ಕಿದಿರಿ? ಇದಾರ ಅವರು? ಓಕೆ. ಫೇಸ್ ಇಲ್ಲ. ಕರಡಿ ಮಾದಣ್ಣ ಅಂತಾನೆ ಮಾದಣ್ಣ ಅಂತ ಹೆಸರು. ಓಕೆ. ಇಲ್ಲಿಂದ ರೇವಣ ಸಿದ್ದೇಶ್ವರ ಬೆಟ್ಟ ಎಷ್ಟು ಕಿಲೋಮೀಟರ್ ಆಗುತ್ತೆ? ರೇವಣ ಸಿದ್ದೇಶ್ವರ ಬೆಟ್ಟ ನೋಡಿ ಈಗ ಕಾಣಿಸುತ್ತೆ. ಈ ಕಡೆ ಬನ್ನಿ, ನೀವು ಇಲ್ಲಿ ಈ ವ್ಯೂಸ್ ಅಲ್ಲಿ ಬನ್ನಿ. ಓಕೆ. ಇಲ್ಲಿ ಬಂದ್ರೆ ಇಲ್ಲಿ ನೋಡಿ, ಇದೇ ಕರಡಿ ಗುಡ್ಡದಿಂದ ನೋಡಿ ಅವ್ರ ವ್ಯೂ ತೋರಿಸ್ತಾ ಇದ್ದಾರೆ. ತೆಂಗಿನ ಮರ ಅಡ್ಡ ಇದೆ. ತೆಂಗಿನ ಮರ ಏನ್ ಕಾಣಿಸ್ತಿದೆ ಅದು ನಾನು ಎಷ್ಟಾಗುತ್ತೆ ಅಷ್ಟು ಜೂಮ್ ಅದೇ ರೇವಣ ಸಿದ್ದೇಶ್ವರ ಬೆಟ್ಟ. ಇಲ್ಲಿಂದ ಸುಮಾರು 4 ರಿಂದ 5 ಕಿಲೋಮೀಟರ್ ಅಷ್ಟೇ. ಕಾಡ್ದಾರಿ ಅಂತ ಇದೆ. ಅಲ್ಲಿ ಹೋಗ್ಬಿಟ್ರೆ ಅದೇ ರೇವಣ ಸಿದ್ದೇಶ್ವರ ಬೆಟ್ಟ. ಹೌದು. ಇಲ್ಲಿ ಬಾವಿ ಇದೆ. ಇದು ತುಂಬಾ ಹಳೇ ವರ್ಷದಂತ ಬಾವಿ ಇದು. ಈಗ ಆಗಿನ ಕಾಲದಲ್ಲಿ ನಮ್ಮ ಊರವರೆಲ್ಲ ಬಂದು ಇಲ್ಲಿ ನೀರ್ ತಗೊಂಡ್ ಹೋಗ್ತಿದ್ರು. ಇಲ್ಲೇ ಉತ್ಪತ್ತಿ ಆಗೋದು ನೀರು. ಮಳೆ ಬಂದೇ ಇಲ್ಲ ಅಂದ್ರೆ 3-4 ತಿಂಗಳಾಯ್ತು. ನೀರು ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಈ ಹಳೆ ಕಾಲದ ಬಾವಿ ಇದು. ಅಂದ್ರೆ ನಿಮ್ಮ ಮುತ್ತಾತ ಕಾಲದಿಂದ ಈ ಬಾವಿಲಿ ನೀರ್ ತೆಗ್ದಿ
ಯಾವ್ಯಾವ ಊರ್ನವ್ರು ಬರ್ತಾ ಇದ್ರು ಇಲ್ಲಿಗೆ ನೀರ್ ತಗೊಂಡೋಗಕ್ಕೆ? ಕುಪ್ಪೆ, ಹೊಸದೊಡ್ಡಿ, ನಂಜಾಪುರ, ಮೂರೂರು. ಇಲ್ಲಿ ಈ ಕಡೆ ಹಿಂಗೋದ್ರೆ ಕಾಡನ್ಕುಪ್ಪೆ, ಆ ಕಡೆ ಅಲ್ಲಿಂದ ಕಾಡನ್ಕುಪ್ಪೆ ವಸ್ತು. ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಈ ತೋಟದಿಂದ ಆ ಕಡೆಕ್ಕಿರೋದು ಕಾಡನ್ಕುಪ್ಪೆ. ಈ ಕಡೆ ಹೊಸದೊಡ್ಡಿ ಬರುತ್ತೆ. ಓ, ಈ ಕಡೆ ಹೊಸದೊಡ್ಡಿ ಬರುತ್ತೆ. ಇಲ್ಲಿ ಕಾಣಿಸ್ತಿದ್ಯಾ ಇದು ರೋಡ್ ತರ, ಇದು ನೀರು ರೋಡ್ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅಂದ್ರೆ ನೀವು ನಡ್ಕೊಂಡು ಹೋಗಿರೋ ದಿನಗಳು ಇಲ್ಲ, ನೀರ್ ನಿಂತಿದ್ದ ದಿನಗಳು. ಅಲ್ಲಿಂದ ಬಂದು ಬಟ್ಟೆ ಎಲ್ಲ ಹೋಗಿತಿದ್ರು ಇಲ್ಲಿ. ಓ, ಇಲ್ಲೆಲ್ಲ ಬಂದು ಬಟ್ಟೆ ಒಗಿತಾ ಇದ್ರು, ಸ್ನಾನ ಮಾಡೋದೇ ಎಲ್ಲ ನೀರ್ ನಿಂತ್ಕೊಂತಿತ್ತು. ಓಕೆ. ತಾಂತ್ರಿಕತೆ ಮುಂದುವರಿಯಕ್ಕೂ ಮುಂಚೆ ನಿಮ್ ತಾತ ಮುತ್ತತಿರು ಇಲ್ಲೇ. ಹೌದು, ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗುತ್ತೆ ನೀರು ಸೀದಾ. ಓ, ನೋಡಿ ಸ್ನೇಹಿತರೆ, ನೋಡಿ ಇಲ್ಲಿ ನಾನು ನಿಮ್ಗೆ ಜೂಮ್ ಆಗಿ ತೋರಿಸ್ತಾ ಇದ್ದೀನಿ. ಈ ದಾರಿ ಇದೆಯಲ್ಲ, ಈ ದಾರಿ ನೋಡಿ ತೋರಿಸ್ತಾ ಇದೀನಿ, ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಈ ದಾರಿ ಬಂದಿರೋದೆಲ್ಲ ನೋಡಿ, ಇಲ್ಲಿ ಕರುಸ್ ಇದೆ ನೋಡಿ, ಇಲ್ಲಿ ಇದೆಲ್ಲ ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗುವಂತ ನೀರಂತೆ. ಇದು ಮಳೆಗಾಲದಲ್ಲಿ ತುಂಬಾ ರಭಸವಾಗಿ ಹರಿಯುತ್ತೆ ಅಂತ ಕಾಣಿಸುತ್ತೆ. ಥ್ಯಾಂಕ್ ಯು ಬ್ರದರ್, ಒಳ್ಳೆ ಅದ್ಭುತವಾದ ಮಾಹಿತಿ ಕೊಟ್ರಿ. ನಾನು ಲೇಟಾಗಿ ಬಂದ್ರು, ನೀವು ಲೇಟೆಸ್ಟ್ ಆಗಿ ಒಳ್ಳೆ ಮೆಸೇಜ್ ಕೊಟ್ರಿ, ನಮಗೆ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು. ಮನೆ ನೋಡಿಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ನನಗಿಂತ ಮುಂಚೆ ನಮ್ಮ ಫ್ರೆಂಡ್ಸ್ ಅಲ್ಲೆಲ್ಲ ಸೇರ್ಕೊಂಡಿದ್ದಾರೆ. ನಾನಿವಾಗ ಅವ್ರ ಜೊತೆ ಜಾಯಿನ್ ಆಗ್ತಾ ಇದ್ದೀನಿ. ನೀರ್ದು ರಾಜಗೆ ಇಲ್ಲ, ನೀರಾಜು ಆರೇ ಬರ ಬಟ್ಟೆ ಹಾಕೊಂಡು ಹೆಂಗ್ ನಿಂತವ್ರೆ. ಅಲ್ಲ, ನೀನು ಆ ವಿಡಿಯೋ ನೋಡ್ತಾ ಇದ್ದೆ ಸರಿ, ಅಂದ್ರೆ ಟ್ರೆಂಡ್ ಹಂಗ ಆಗ್ಬಿಟ್ಟೈತೆ. ಅದಕ್ಕೆ ಅಲ್ವಾ ಸಿದ್ದಪ್ಪಾಜಿಲಿ ಹಾಡೆಲ್ಲ ಇರೋದು. ನೀ ಆಡೋಣ ಒಂದೆರಡು, ನೀ ಬಿಡೋಣ. ಹಾಡು ಹೇಳು ಅಂತ ಇದೆಯಾ? ಹೇಳು. ಅರೇಬೆನ್ ಬಗ್ಗೆನೇ ಹಾಡು ಹೇಳ್ತೀನಿ ಕೇಳು. ಮಾಡಬೇಕು ಉಲಗಂಡಿಲಿರ ಕೆಂಪು ಇಳಿತಾನೆ ಬರಬೇಕು. ಆರಕ್ಕೇರಿದ ಹೆಂಗಸು ಕಿಳಿಯಬೇಕು. ಊರ ಕಿಳಿಯುವ ಮುಂಚೆ ಅವಳ ಅರಬೆನ್ನು ಕಣಬೇಕು. ಅಯ್ಯೋ, ಅತ್ತೆ ಮಾತು ಹಿಂಗಾಗಬೇಕು, ಸೊಸೆಯ ಮಾತು ಮುಂದಾಗಬೇಕು. ಸಿದ್ದಯ್ಯ ಸಿದ್ದಪ್ಪಾಜಿ ಪದವ ಹೇಳೋ ನಾಲಿಗೆಗೆ ಒಲಿದು ಬಪ್ಪ ಧರ್ಮ ಗುರುವೇ. ಆನಂದ, ಈ ಜಾತಿ ಅಂತ ಹೊಡೆದಾಡ್ತಾರಲ್ಲ, ಸಿದ್ದಪ್ಪಾಜಿ ಅವರು ಹೇಳ್ತಾರೆ ಕೇಳು. ಏ ಗೌಡನ ಮನೆಯಲ್ಲೂ ಜ್ಯೋತಿ, ಏ ಗೌಡನ ಮನೆಯಲ್ಲೂ ಜ್ಯೋತಿ, ಲಿಂಗಾಯತನ ಮನೆಯಲ್ಲೂ ಜ್ಯೋತಿ, ಏ ಗುರುಮನ ಮನೆಯಲ್ಲೂ ಜ್ಯೋತಿ, ಅಂಗಾದ್ರ ಮನೆಯಲ್ಲೂ ಜ್ಯೋತಿ, ಆಚಾರ ಮನೆಯಲ್ಲೂ ಜ್ಯೋತಿ, ಏ ಈಡಿಗ ಮನೆಯಲ್ಲೂ ಜ್ಯೋತಿ, ಲಿಂಗಾಯತನ ಮನೆಯಲ್ಲೂ ಜ್ಯೋತಿ, ಆಚಾರ ಮನೆಯಲ್ಲೂ ಜ್ಯೋತಿ, ಏ ವಲಯರ ಮನೆಯಲ್ಲೂ ಜ್ಯೋತಿ, ಏ ಮಾದಿಗ ಮನೆಯಲ್ಲೂ ಜ್ಯೋತಿ, ಏ ಸೆಟ್ಟರ ಮನೆಯಲ್ಲೂ ಜ್ಯೋತಿ, ಏ ಈಡಿಗ ಮನೆಯಲ್ಲೂ ಜ್ಯೋತಿ, ಏ ಬಣಜಿಗ ಮನೆಯಲ್ಲೂ ಜ್ಯೋತಿ. ಅಯ್ಯ ಜ್ಯೋತಿ ಜ್ಯೋತಿ ಎಲ್ಲ ದೊಡ್ಡವರು ಬಾರ ಜ್ಯೋತಿ ನನ್ನ ಒಡೆಯ ಸಿದ್ದಯ್ಯ ಸ್ವಾಮಿ ಬನ್ನಿ. ಈ ಕಲಿಯುಗದೊಳಗೆ ಲಿಂಗಯ್ಯ ದಯ ಮಾಡು, ಅಪ್ಪ ಲಿಂಗಯ್ಯ ದಯ ಮಾಡು. ಇವಾಗ ನಮ್ಮ ಫ್ರೆಂಡ್ಸ್ ಜೊತೆ ಹಾಡು ಹೇಳಿ ಎಂಜಾಯ್ ಮಾಡಿ ಇದೆಲ್ಲ ಆಯಿತು. ಇವಾಗ ನಾವು ರಿಟರ್ನ್ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೀವಿ. ಮತ್ತು ನನ್ನ ಚಾನಲನ್ನು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಒತ್ತಿ.
ಮತ್ತೆ ಹೊಸ ವಿಡಿಯೋನೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಎಲ್ರಿಗೂ ಬಾಯ್ ಬಾಯ್.